ಎಸ್ ಟುಡೇ ಮ್ಯಾಚ್ ಡೇ ಗೇಮ್ ಆನ್. ಇವತ್ತು ನಮ್ಮ ಆರ್ ಸಿ ಬಿ ಮ್ಯಾಚ್ ಯಾರ ವಿರುದ್ಧಪ್ಪ ಅಂದ್ರೆ ಇದು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ. ಟುಡೇ ವಿ ಆರ್ ಇದು ಗೋ ಗ್ರೀನ್ ಅಂತ ಹೇಳ್ಬೇಕು ಅಂದ್ರೆ ಇವತ್ತು ನಮ್ಮ ಆರ್ ಸಿ ಬಿ ಹಸಿರು ಜರ್ಸಿ ತೊಟ್ಟ ಇವತ್ತಿನ ಮ್ಯಾಚ್ನಾಗ. ಹೋದ ವರ್ಷ ಹಸಿರು ಜರ್ಸಿ ತೊಟ್ಟ ಆಡಿದಾಗ ನಮ್ಮ ಆರ್ ಸಿ ಬಿ ಆರ್ದವ್ರ ಮೇಲೆ ಪ್ಯೂರ್ ಡಾಮಿನೇಷನ್ ತೋರಿಸಿತ್ತು. ಸಾಲ್ಟನ್ನು ಚೆಚ್ಚಾಕ್ಬಿಟ್ಟಿದ್ದ ಆ ಮ್ಯಾಚ್ನಾಗ. ಸೊ ಅದೇ ಥರ ಇವತ್ತು ಸಾಲ್ಟನ್ನು ಅಂತ ಸಖತ್ತಾಗಿ ಪರ್ಫಾರ್ಮೆನ್ಸ್ ಬರಲಿ ಅಂತ ನಾನು ಅನ್ಕೋತೀನಿ. ಸೊ ಇವತ್ತಿನ ಮ್ಯಾಚಲ್ಲಿ ನೀಡತ್ತಾರೆ. ಇವತ್ತಿನ ಮ್ಯಾಚು ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ನೀಡಲತ್ತೈತಿ ಬೆಂಗಳೂರೊಳಗೆ. ಐ ಹೋಪ್ ನಿಮ್ಗೆ ಗೊತ್ತಿದ್ದಂಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಪಿಚ್ ರಿಪೋರ್ಟ್ ಬಗ್ಗೆ ನಾನು ಭಾಳ ಓದಬೇಕಾಗಿಲ್ಲ. ಅದಕ್ಕಾರ ಇದೆ 100% 200 ವಿಕೆಟ್ ಇರ್ತೈತಿ. ನೀವು 200 ಬಿಲ್ ಹೊಡೆದಂದ್ರೆ 100% ಸೋಲತ್ತೀರಿ. ನೀವು ಇದು ಬರೆದಿಟ್ಕೋರಿ. ಅಟ್ಲೀಸ್ಟ್ ಏನಾರ ನಾವು 200 ಹೊಡಿದೀವಿ ಅದ್ರೊಳಗೆ ನಾವು ಡಿಪೆಂಡ್ ಮಾಡ್ಬೇಕಂತಕೋ ದೇವರ ಬಂದು ಡಿಪೆಂಡ್ ಮಾಡ್ಬೇಕು ನಿಮ್ಮ ಸ್ಕೋರ್ನ. ಮನುಷ್ಯರಂತೂ ಆಗಲ್ಲ. ಇದಕ್ಕಾರ ಎಂತೆಂಥ ಟೀಮ್ಗಳನ್ನ 200 ಒಳಗೆ ಹೊಡೆದಾಗ ಗೆಲ್ಲಕ್ಕಾಗಿಲ್ಲ ಇಂಥಲ್ಲಿ. ಅದಕ್ಕೆ ಅಬೋ 200 ಹೊಡೆದ್ರಿ ಅಥವಾ 220 230 ಹಿಂಗೇನು ಹೊಡೆದಂದ್ರೆ ಅಟ್ಟ ಚಿನ್ನಸ್ವಾಮಿ ಒಳಗೆ ನೀವು ಡಿಪೆಂಡ್ ಮಾಡ್ಕೋಬೋದು ಸ್ಕೋರ. ಚೀಸಿಂಗ್ ಇಸ್ ದ ಬೆಸ್ಟ್. ಅಂದ್ರೆ ಟಾಸ್ ಗೆದ್ದರೆ ಸೀದಾ ಚೀಸಿಂಗ್ ಐತೆ. ಎಲ್ಲ ಟೀಮ್ಗೂ ಅದನ್ನೇ ಹೇಳ್ತಾವೆ. ಅದಕ್ಕೆ ಟಾಸ್ ಗೆದ್ದರೆ ಸೀದಾ ಚೀಸಿಂಗ್ ಐತೆ ಹೇಳ್ಬೇಕು. ಇಲ್ಲಿ ಪಿಚ್ ಹೆಂಗೈತೆ ಅಂದ್ರೆ ಏನು ಪೇಸರ್ಸ್ಗಳು ಹೆಲ್ಪ್ ಬರ್ತೈತಿ. ಇನ್ನೊಂದು ಇವತ್ತಿನ ಮ್ಯಾಚ್ನಾಗ ಏನು ಅಡ್ವಾಂಟೇಜ್ ಎರಡು ಟೀಮ್ಗೆ ಅಂದ್ರೆ ಇವತ್ತು ಡ್ಯೂ ಬರೋಂಗಿಲ್ಲ. ಎದಕ್ಕಂದ್ರೆ ಇವತ್ತು ಮಧ್ಯಾಹ್ನ ಮ್ಯಾಚ್ ಆಗಿರುತ್ತೆ. ಎರಡು ಟೀಮ್ಗಳಿಗೆ ಡ್ಯೂ ಬರೋಂಗಿಲ್ಲ. ಸೊ ಅದರಿಂದ ಇದು ಹೆಲ್ಪ್ ಆಕೈತಿ. ಅಂದ್ರೆ ಅಂಜು ಅವಶ್ಯಕತೆ ಇಲ್ಲ. ಟಾಸ್ ಗೆದ್ದು ಫಸ್ಟ್ ಬ್ಯಾಟಿಂಗ್ ತಗೋರಿ ಬಾಲಿಂಗ್ ತಗೋರಿ ಏನೂ ಫರಕ್ ಬೀಳಂಗಿಲ್ಲ. ಅದಕ್ಕೆ ಪಿಚ್ ಹಂಗೆ ಇರುತ್ತೆ. ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಆದ್ಕೊಳ್ಳಿ ಪಿಚ್ ಸ್ವಲ್ಪ ಬೆಟ್ರ್ ಆಕೈತಿ. ಅದಕ್ಕೆ ಬಾಲ್ ಬಿದ್ದು ಪಿಚ್ ಸ್ವಲ್ಪ ಇದಾಗಿ ಹೊಂದ್ಕೊಂಡು ಆಮೇಲೆ ಪಿಚ್ ಸ್ವಲ್ಪ ಸ್ಮೂತಾಗಿ ಬ್ಯಾಟಿಗೆ ಬಾಲ್ ಬರ್ತಾವೆ ಆಡ್ಲಿಕ್ಕೆ ಈಸಿ ಆಕೈತಿ ಎರಡು ಟೀಮಿಗೆ. ಸೊ ಅದಕ್ಕೆ ಏನೈತಿ ನನ್ನ ಪ್ರಕಾರ ಟಾಸ್ ಗೆದ್ದವರು ಈಸಿಯಾಗಿ ನಾವು ಬ್ಯಾಟಿಂಗ್ ನಾವು ಚೇಸಿಂಗ್ ಮಾಡ್ತೇವೆ ಅನ್ಬೋದು ಇಂಥ ಪಿಚ್ನಾಗ. ಇನ್ನು ಮಳೆ ಬಗ್ಗೆ ಚಿಂತೆ ಬಿಟ್ಬಿಟ್ಕೊಂಡು ನೀವು ನಮ್ಮ ಆರ್ ಸಿ ಬಿ ಅಂದ್ರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮ್ ಮಳೆ ಬರೋದು ಭಾಳ ಕಮ್ಮಿ. ಮಳೆ ಬಂದ್ರೂ ನಮ್ಮ ಕಡೆ ಸಬೇರ್ ಸಿಸ್ಟಮ್ ಐತಿ. ಮಳೆ ಮುಗಿದು ಅರ್ಧ ತಾಸಿಗೆ ಮ್ಯಾಚ್ ಚಾಲೂನ ಏನಂತಾರದಕ್ಕ ಮಳೆ ಬೇಕಾದ್ ಬರಲಿ ಮೇಘ ಸ್ಫೋಟನ ಆಗ್ಲಿಕ್ಕರೆ ಚಾನ್ಸ್ ಇಲ್ಲ. ಅರ್ಧ ತಾಸು ಮಳೆ ಚಾಲೂನ ಆಕೈತೆ ಅಂತ ಸಬೇರ್ ಸಿಸ್ಟಮ್ ಇರೋ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಐತಿ. ಸೊ ಮ್ಯಾಚ್ ನಡೆದ ಹೇಳ್ತಾವೆ. ಇನ್ನು ನಮಗೆ ಮೊನ್ನೆ ಟಿಕೆಟ್ ಬಗ್ಗೆ ಅದು ಹೇಳಕ್ಕೆ ಹೋಗ್ಬೇಡ್ರಿ. ಬಿಟ್ಟು 5 ನಿಮಿಷ ಟಿಕೆಟ್ ಸೋಲ್ಡ್ ಔಟ್ ಆಗಿದ್ದು ನಮ್ಮ ಆರ್ ಸಿ ಬಿ ಮ್ಯಾಚಿಂದ DC ವರ್ಸಸ್ ಆರ್ ಸಿ ಬಿದು. ಇಲ್ಲಿ ನೋಡ್ರೆ DC ಬೇರೆ ಯಾವಾಗ ಒಂದು ವಾರ ಬಂದು ಕೂತಾರೆ. ಈಗ ಏನೋ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಪ್ರಾಕ್ಟೀಸ್ ಮಾಡ್ಕೋತಾ ನಮ್ಮ ಆರ್ ಸಿ ಬಿ ಅವರು ಮೊನ್ನೆ ಹೋಮ್ನಾಗ ಹೊಡೆದ ಲಕ್ನೋ ಟೀಮ್ನ ಒನ್ ಸೈಡೆಡಾಗಿ ಹೊಡೆದಾಕಿತ್ತು. ಇನ್ನು ನೆಕ್ಸ್ಟ್ ಇರೋದು ಡೆಲ್ಲಿಯ ಸರದಿ. ಇದಕ್ಕಪ್ಪ ಅಂದ್ರೆ ಹೋದ ಅಂದ್ರೆ 2025 KL ರಾಹುಲ್ ಅವ್ರು ಏನು ಸೆಲೆಬ್ರೇಷನ್ ಮಾಡಿದ್ರಲ್ಲ ಅಂದ್ರೆ ಅದನ್ನ ಇಟ್ಕೊಂಡು ಹೇಳತ್ತಿಲ್ಲ. ಯಾವಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಹೋದ ವರ್ಷ ನಮ್ಮ ಡೆಲ್ಲಿ ಏನು ಮ್ಯಾಚ್ ಗೆದ್ದಿತ್ತಲ್ಲ. ಸೊ ಅದನ್ನ ಅವ್ರಿಗೆ ರಿಟರ್ನ್ ಟಿಕೆಟ್ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಸೋಲು ಅನ್ನೋದು ಹೆಂಗಿರುತ್ತೆ ಅನ್ನೋದು ಇವತ್ತು ತೋರಿಸ್ಬೇಕಾಗೈತಿ ಡೆಲ್ಲಿ ಟೀಮ್ನವ್ರಿಗೆ. ಅದಕ್ಕೆ ಹೆವಿ ಕಾನ್ಫಿಡೆನ್ಸ್ನಾಗ ಅದಾರ ಅವ್ರು ಈ ಸೀಸನ್ ಅಂತೂ. ಅಂದ್ರೆ ಒಂದು ಮ್ಯಾಚ್ ಆ ಕಡೆ ಆನ್ ಆಫ್ ಆಗಿದ್ಕರೆ ನಮಗೆ ಏನು ಹೆಲ್ಪ್ ಅಂದ್ರೆ ಅವ್ರ ಟೀಮ್ನಾಗ ಏನೋ ಫೈರ್ ಆಗಿಲ್ಲ. ಒಂದು ಪ್ಲೇಯರ್ ಫೈರ್ ಅಂತೂ ಆಗಿಲ್ಲ. ಯಾರಪ್ಪ ಅಂದ್ರೆ ಅವ್ರ ಟೀಮ್ನಾಗ ಗೆಲ್ಬೇಕಾದ್ರೆ ಎಲ್ಲರೂ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಬಂದಿದೆ, ಟೀಮ್ ಪರ್ಫಾರ್ಮೆನ್ಸ್ ಬಂದಿಲ್ಲ. ಅಂದ್ರೆ ನೀವು ನೋಡ್ರಿ ಆನ್ ಆಫ್ ಆಗಿರೋದಕ್ಕಾರ ಒಂದು ನೋಡ್ರಿ ಅಕ್ಷರ್ ಪಟೇಲ್ 3 ಮ್ಯಾಚ್ ಬರೀ 3 ರನ್ 3 ವಿಕೆಟ. ಮತ್ತು KL ರಾಹುಲ್ ಅವರು ಒಂದು ಮ್ಯಾಚ್ ಅಂದ್ರೆ 90+ ಹೊಡೆದ್ರು. ಮುಂದಿನ ಮ್ಯಾಚ್ ಉಳ್ಕಿದ ಮ್ಯಾಚ್ ಯಾವ ಪಕ್ಕ ಆಡಲಿಲ್ಲ. ಮತ್ತು ಒಂದು ಮ್ಯಾಚ್ ಆಡ್ತಾರೆ. ಉಳ್ಕಿದ ಪ್ಲೇಯರ್ಸು ಅಂತರೂ ಯಾರು ಅವ್ರ ಟೀಮಿಗೆ ಸಮೀರ್ ರಿಜ್ವಿ ಒಂದು ಸ್ವಲ್ಪ ಏನೋ ಸ್ಟಾರ್ಟಿಂಗ್ ಆಡಿದ್ರೆ ಈಗೀಗ ಅಷ್ಟು ಪಕ್ಕ ಆಡೋಲ್ರು. ಮೊನ್ನೆ ರಶೀದ್ ಖಾನ್ಗೆ ಔಟ್ ಆದರು. ಮತ್ತು ಚೆನ್ನೈ ಟೀಮ್ನವ್ರು ಆಲ್ಮೋಸ್ಟ್ ಗೆಲ್ಲಕ್ಕೆ ಬಂದಿರ್ತಾರೆ. ಅಲ್ಲಿ ಹಾದಿ ತಪ್ಪಿದ್ರು ಸಮೀರ್ ರಿಜ್ವಿ. ಸೊ ಏನಾಯ್ತು ಡೆಲ್ಲಿ ಟೀಮ್ನಾಗ ಒಂದೊಂದು ಮ್ಯಾಚಿಗೆ ಒಬ್ಬೊಬ್ರು ಅಲ್ಲಿಂದ್ರೆ ಡೆಲ್ಲಿ ಟೀಮ್ನಾಗ ಇನ್ಕನ್ಸಿಸ್ಟೆನ್ಸಿ ಭಾಳ ಐತೆ. ಈ ಒಂದು ಮ್ಯಾಚ್ ಇವ್ರು ಆಡ್ತಾರೆ, ಒಂದು ಮ್ಯಾಚ್ ಇವ್ರು ಆಡ್ತಾರೆ, ಒಟ್ಟರು ಆಡಂಗಿಲ್ಲ. ಸೊ ಅದೇ ಥರ ಇರೋ ಕಾರಣ ಐತಿ ನಮ್ಮ ಆರ್ ಸಿ ಬಿಗೆ ಹೆಲ್ಪ್ ಆಕೈತೆ 100%. ಸೊ ಇದರಿಂದ ನಮ್ಮ ಆರ್ ಸಿ ಬಿ ಗೆಲ್ಲಕ್ಕೆ ಈಸಿ ಆಕೈತಿ ಇವತ್ತಿನ ಮ್ಯಾಚ. ಓಕೆ, ಇನ್ನು ಹೆಡ್ ಟು ಹೆಡ್ ಬಂದ್ರೆ ನಮ್ಮ ಆರ್ ಸಿ ಬಿ ಹೆವಿ ಡಾಮಿನೇಷನ್ ಐತಿ. ಯಾವಾಗ IPL ಚಾಲು ಆದಂಗಂತೂ ಡೆಲ್ಲಿ ಅವ್ರ ಮೇಲೆ ನಮ್ಮ ಆರ್ ಸಿ ಬಿ ಹೆಚ್ಚಿನ ಮ್ಯಾಚ್ ಗೆದ್ದೈತಿ. ಸೊ ಅದಕ್ಕೈತಿ ಇವತ್ತಿನ ಮ್ಯಾಚ್ ನಮ್ಮವ್ರಿಗೆಲ್ಲ ಫೇವ್ರೇಟ್ ಅಂತ ಹೇಳ್ತೀನಿ. ಇನ್ನು ನಮ್ಮ ಆರ್ ಸಿ ಬಿ ಪ್ಲೇಯಿಂಗ್ ಎಲೆವನ್ ಸೇಮ್ 11 ಆಗಿರುತ್ತೆ. ಮೊನ್ನೆ ಮ್ಯಾಚ್ ಅದಕ್ಕೆ ಗೆಲ್ಕೊತ ಬಂದಿವಿ. ಓಪನಿಂಗ್ ಒಳಗೆ ವಿರಾಟ್ ಕೊಹ್ಲಿ ಫಿಲ್ ಸಾಲ್ಟ. ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಫಿಟ್ ಆಗಿರ್ತ ಅನ್ಸುತ್ತೆ. ಆ್ಯಸ್ ಅ ಇಂಪ್ಯಾಕ್ಟ್ ಪ್ಲೇಯರ್ ಬೋರ್ ಡೌಟ ಫುಲ್ ಸ್ಕ್ವಾಡ್ನಾಗ ಇರ್ತಾರೆ.
ಓಪನಿಂಗ್ ಒಳಗೆ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅದ. 3ನೇ ನಂಬರ್ ಐತಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ ದೇವದತ್ ಪಡಿಕಲ್. ಓನ್ಲಿ ಏನರ ಚೀಸಿಂಗ್ ಇತ್ತು ಇಂಪ್ಯಾಕ್ಟ್ ಪ್ಲೇಯರ್ ಅವ್ರು ಬರ್ತಾರೋ. ಒಂದು ವೇಳೆ ಏನರ ಫಸ್ಟ್ ಬ್ಯಾಟಿಂಗ್ ಇತ್ತಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನನ್ನ ಪ್ರಕಾರ ಬೇರೆ ಯಾರು ರಿಷಿಕದಾರ್ ಸಲಾಮ್ ಏನೋ ಬರ್ತಾರಷ್ಟ. ಓಕೆ, ನಾ ಫಸ್ಟ್ ಬ್ಯಾಟಿಂಗ್ ಅವ್ರು ತೊಗೋತೊಂಡೆ. 3ನೇ ನಂಬರ್ ಪಡಿಕಲ್ಲ, 4ನೇ ನಂಬರ್ ರಜತ್ ಪಟಿದಾರ್. ಅಗೇನ್ ರಜತ್ ಪಟಿದಾರ್ ಈಸ್ ಫಾರ್ಮ್ ಆಫ್ ಹೀಸ್ ಲೈಫ್ ಅಂತ ಹೇಳ್ಬೇಕು. ಯಾಕಂದ್ರೆ ಮನೆ ಮ್ಯಾಚ್ ನೋಡ್ರಿ ನೀವು, ಬರ್ತಾರೋ 250 ಸ್ಟ್ರೈಕ್ ರೇಟ್ ಹೊಡಿತಾರೋ, 262 ಸ್ಟ್ರೈಕ್ ರೇಟ್ ಹೊಡಿತಾರೋ, ಸಿಕ್ಕಂಗೆ ರನ್ ಬಿಡ್ಕೊತೊಂಟಾರ. IPLದಾಗ ಸ್ಪೀಡ್ ಬರ್ತಾರೆ, ಸ್ಪೀಡ್ ಹೊಡಿತಾರೆ. ಒಂದು ವೇಳೆ ಏನ್ರಿ ಇವರು ಅಟ್ಲೀಸ್ಟ್ ಒಂದು 20-30 ಬಾಲ್ ಆಡಿರ್ತಕೋ ಮುಗಿತ ಕುಣ್ಸಿರ ನೋಡ್ರಿ. 60 ಸ್ಟ್ರೈಕ್ ರೇಟ್ ಒಳಗೆ ಒಂದು 70 ರನ್ ಪಕ್ಕ ಕುಂಡಿರ್ತಾವೆ. ಸೊ ಅದು ಮಾಡ್ಬೇಕು ಅಟ್ಟ. 4ನೇ ನಂಬರ ರಜತ್ ಪಡಿದಾರ್ ಅಂದ್ರೆ 5ಕ್ಕೆ ಐತಿ. 5ಕ್ಕೆ ಟೀಮ್ ಡೇವಿಡ್ ಬರ್ಲತ್ತಾರೆ ಈಗ. ಸೊ 5ಕ್ಕೆ ಟೀಮ್ ಡೇವಿಡ್ನ ಹಿಡ್ನು. 6ಕ್ಕೆ ಜಿತೇಶ್ ಶರ್ಮಾ, 7ಕ್ಕೆ ರೆಮಾರೋ ಶೆಪರ್ಡ, 8ಕ್ಕೆ ಐತಿ ಕೃಣಾಲ್ ಪಾಂಡ್ಯ ಬರ್ತಾರೋ, 9ಕ್ಕೆ ಭುವನೇಶ್ವರ್ ಕುಮಾರ, 10ಕ್ಕೆ ಐತಿ ಜೇಕಬ್ ಡಫಿ, 11ಕ್ಕೆ ಶ್ರೇಯಸ್ ಶರ್ಮಾ. ಸೊ ಇದು ನಮ್ಮ RCB ಪ್ಲೇಯಿಂಗ್ ಇಲೆವನ್. ಶ್ರೇಯಸ್ ಶರ್ಮಾ ಮಸ್ಟ್ ಇರಬೇಕು ಮೇನ್ ಪ್ಲೇಯಿಂಗ್ ಇಲೆವನ್ ಒಳಗೆ. ನಿಮ್ಗೆ ಗೊತ್ತೈತಿ ಶ್ರೇಯಸ್ ಶರ್ಮಾ ಇಲ್ಲಾರ್ದು ಹೆಂಗೆ ಆತು ನಮ್ಮ RCB ಐತೆ. ಅದಕ್ಕೆ ಶ್ರೇಯಸ್ ಶರ್ಮಾ ಯಾವುದೋ ರಿಸ್ಕ್ ಶ್ರೇಯಸ್ ಶರ್ಮಾ ನಮ್ಮ ಟೀಮ್ನಾಗ ಇರಬೇಕು ಇರೋ ಥರ. ಇನ್ನು ಡೆಲ್ಲಿ ಟೀಮ್ನವ್ರ ಕಡೆ ಹೋದ್ರೆ ಡೆಲ್ಲಿ ಟೀಮ್ನವ್ರು ಅಷ್ಟು ಪಕ್ಕ ನನಗೆ ಪ್ಲೇಯಿಂಗ್ ಇಲೆವನ್ ಗೊತ್ತಿಲ್ಲ. 4 ಮಂದಿ ಹೆಸರು ಆಗ್ಬೋದು ಅಂದ್ರೆ ಒಂದು ನಮ್ಗೆ ಗೊತ್ತಿದ್ದಿರ್ಬೇಕು ಅಷ್ಟೇ. KL ರಾಹುಲ್ ಒಂದಿರ್ತಾರೆ, ಪ್ರಥಮ್ ನಿಶಾಂಕ, ಅಕ್ಷರ್ ಪಟೇಲ ಮತ್ತು ಸಮೀರ್ ರಿಜ್ವಿ. ಅವ್ರದಾಗಿಂದ ಬಾಲಿಂಗ್ ಒಳಗೆ ಮುಖೇಶ್ ಕುಮಾರ್ ಇರ್ತಾರೋ. ಮತ್ತು ಅಕ್ಯೂಬ್ ನಬೀದಾರ್ ನೋಡ್ಬೇಕು ಆ ಕಡೆ ಅಲ್ಲ ಅಂತಂದ್ರೆ ಒಂದು ಮ್ಯಾಚ್ ಆಡ್ಸೋ ಒಂದು ಮ್ಯಾಚ್ ಇಲ್ಲ ಹಂಗೈತಿ. ಮತ್ತು ಬಾಲಿಂಗ್ ಒಳಗೆ ಐತಿ ವಿಪ್ರ ಜಂಗಮ್ ಬದಲಿ ಬೇರೆ ಯಾರು ಪ್ಲೇಯರ್ ಕರ್ಕೊಂಬರೋ ಸಾಧ್ಯತೆ ಭಾಳ ಐತೆ. ಅದಕ್ಕೆ ಅಷ್ಟು ಪಕ್ಕ ಬರೋಲ್ದು ಪರ್ಫಾರ್ಮೆನ್ಸ. ಸೊ ಅದಕ್ಕೆ ಅವ್ರ ಬದಲಿ ಬೇರೆ ಯಾರು ಪ್ಲೇಯರ್ಸ್ಕೊಂಡು ಕರ್ಕೊಂಬರ್ತಾರೋ. ಇನ್ನು ಟ್ರಿಸ್ಟನ್ ಸ್ಟಬ್ಸ್ ಇರ್ತಾರೋ. ಮತ್ತು ಯಾರೋ ಯಾರು ಅಷ್ಟೇನು ಬ್ಯಾಟಿಂಗ್ ಬೇಕಾಯ್ತು ಅಶುತೋಷ್ ಶರ್ಮಾ ಅವ್ರನ್ನ ಲಾಸ್ಟಿಗೆ ತರುವ ಸಾಧ್ಯತೆ ಭಾಳ ಐತಿ ಡೆಲ್ಲಿ ಟೀಮ್ ನಂತರ. ಏನರ ಬ್ಯಾಟಿಂಗ್ ಚೀಸಿಂಗ್ ಅದು ಮಾಡೋದಿತ್ತು ಹಂಗೆ ಏನಿರುತ್ತೆ ಅಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅವ್ರನ್ನ ಕರ್ಕೊಂಬರ್ತಾರೋ. ಸೊ ಇದು 2 ಟೀಮ್ ಪ್ಲೇಯಿಂಗ್ ಇಲೆವನ್. ಸೊ ಡೆಲ್ಲಿ ಟೀಮ್ನ ಪ್ಲೇಯಿಂಗ್ ಇಲೆವನ್ ಹೇಳಿಲ್ಲ, ಯಾರು ಶಾಕ್ ಹಾಕೋಬೇಡ್ರಿ, ನಂಗೆ ಅಷ್ಟು ಪಕ್ಕ ಗೊತ್ತಿರ ಹೇಳ್ತಿದ್ದೆ. ಸೊ ನೀವೇನಾರ ಕಾಮೆಂಟ್ ಮಾಡಿ ಡೆಲ್ಲಿ ಟೀಮ್ ಪ್ಲೇಯಿಂಗ್ ಇಲೆವನ್ ಏನಾಗಿರ್ತದೆ ಅಂತ ಹೇಳಿ. ಹಂಗೆ ಮ್ಯಾಚಿನ ಪ್ರಿಡಿಕ್ಷನ್ ಕಡೆ ಬಂದರೆ ಹಂಗೆ ಐತೆ ಅಂದ್ರೆ ಒಂದು ಮ್ಯಾಚ್ ಹಿಂದೆ ಮುಂದೆ ಅಲ್ಲತ್ತಿ ಪ್ಲೇಯಿಂಗ್ ಇದೇನೋ ಪ್ರಿಡಿಕ್ಷನ್ ಬಗ್ಗೆ. ಓಕೆ, RCB ವರ್ಸಸ್ ಡೆಲ್ಲಿ ಮಧ್ಯಾಹ್ನ ಮ್ಯಾಚಿಂದ ಪ್ರಿಡಿಕ್ಷನ್ ಏನಪ್ಪ ಅಂದರೆ ಇವತ್ತಿನ ಮ್ಯಾಚ್ RCB ಗೆಲ್ತೈತಿ 100%. ಇದು ನನ್ನ ಪ್ರಿಡಿಕ್ಷನ್. ಸೊ ನಿಮ್ಮ ಪ್ರಿಡಿಕ್ಷನ್ ಐತಿ ಅದನ್ನ ವಿಡಿಯೋ ಕಾಮೆಂಟ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿವರೆಗೆ ನೋಡ್ರಿ. ಎಲ್ರಿಗೂ ನಮಸ್ಕಾರ ಅಂತ ಹೇಳ್ತಾ ಎಲ್ರಿಗೂ ಸಲಾಮ್.